ಏನು ಮತ್ತೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗ್ತಾ ಇದೆಯಾ? ಜನರು ಮತ್ತೆ ಮುಗಿ ಬೀಳ್ತಾ ಇದ್ದಾರಾ ಖರೀದಿ ಮಾಡೋದಕ್ಕೆ? ಇತ್ತ ನರೇಂದ್ರ ಮೋದಿಜಿಯವರು 1 ವರ್ಷಗಳ ಕಾಲ ಚಿನ್ನದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಒಂದು ಸಲಹೆ ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಇವತ್ತು ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗಿರೋದ್ರಿಂದ ಜನರು ಮತ್ತೆ ಅಂಗಡಿಗಳಿಗೆ ಮುಗಿ ಬೀಳ್ತಾ ಇರೋದು, ಖರೀದಿ ಮಾಡ್ತಾ ಇರೋದು. ಮತ್ತೆ ಡಿಮ್ಯಾಂಡ್ ಏರಿಕೆ ಆಗಿ ಮತ್ತೆ ಬೆಲೆ ಏರಿಕೆ ಆಗುತ್ತಾ? ಇಲ್ಲಿಂದ ಬೆಲೆ ಮತ್ತೆ ಇಳಿಕೆ ಆಗುತ್ತಾ? ಮತ್ತೆ ಎಷ್ಟು ಇವತ್ತು ಬೆಲೆ ಇಳಿಕೆ ಆಗಿದೆ, ಈಗ ತಗೋಬೇಕಾ ಬೇಡವಾ, ಎಲ್ಲ ಒಂದು ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಸಿಗಲಿದೆ. ಸೊ ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೀವು ಕೊನೆ ತನಕ ನೋಡ್ತಾ ಇರಿ. ಯಾಕಂದ್ರೆ ನಾವು ನಿಮಗೆ ಚಾರ್ಟ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೇವೆ ಮುಂದಿನ ಬರೋ ದಿನ ಬಂಗಾರ ಎಲ್ಲಿ ತನಕ ಇಳಿಕೆ ಆಗಬಹುದು ಎಂಬುವ ಒಂದು ಎಸ್ಟಿಮೇಷನ್ ಕೂಡ ನಾವು ನಿಮಗೆ ಹೇಳಲಿದ್ದೇವೆ. ಅಪ್ರಾಕ್ಸಿಮೇಷನ್ ನೀವು ನೋಡಬಹುದು. ಸೊ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಎಲ್ಲ ಮಾಹಿತಿ ತಿಳ್ಕೋಬಹುದು. ಇನ್ನು ಬಂಗಾರ ಖರೀದಿ ಮಾಡುವಾಗ, ಬೆಳ್ಳಿ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು, ಜನರು ಇದರಲ್ಲಿ ಹೂಡಿಕೆ ಮಾಡಿ ಯಾವ ತರ ಲಾಭವನ್ನ ಮಾಡ್ತಾರೆ, ಎಲ್ಲ ಕೂಡ ಇವತ್ತು ನಿಮಗೆ ಮಾಹಿತಿ ಸಿಗಲಿದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಜೊತೆಗೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಸೊ ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರಬೇಕು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಅಲ್ಲಿ ದಯವಿಟ್ಟು ತಿಳಿಸಿ. ನಮ್ಮ ಪ್ರಕಾರ ಬಂಗಾರ 1 ಲಕ್ಷ ರೂಪಾಯಿ ಆದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಪ್ರಕಾರ ಎಷ್ಟಾಗಬೇಕು ಅಂತ ನಮಗೆ ದಯವಿಟ್ಟು ಕಮೆಂಟ್ ಅಲ್ಲಿ ನೀವು ತಿಳಿಸಿ. ನೋಡಿ, ಮೊದಲಿಗೆ ಯುದ್ಧಗಳು ಇರೋದ್ರಿಂದ ನೋಡಿ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾಗಿದೆ. ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗ್ತಾ ಇದೆ. ಹೂಡಿಕೆದಾರರು ಬಂಗಾರ ಬೆಳ್ಳಿಯನ್ನ ಮಾರಾಟ ಮಾಡಿ ಈಗ ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಸೊ ಲಾಭ ಮಾಡಬೇಕು ಅಂತ, ಹೀಗಾಗಿ ಇದ್ರದ್ದು ಬೆಲೆ ಇಳಿಮುಖಕ್ಕೆ ಕಾರಣ ಅಂತ ಹೇಳಲಾಗಿದೆ. ಅಮೆರಿಕನ್ ಡಾಲರ್ ಕೂಡ ಬಲವಾಗ್ತಾ ಇದೆ. ನೋಡಿ, ನೀವು 3 ತಿಂಗಳಲ್ಲಿ 1 ವರ್ಷದಲ್ಲಿ ಲೆಕ್ಕ ಮಾಡಬಹುದು. ಬೆಳ್ಳಿ ಬೆಲೆ 1,10,000 ರೂಪಾಯಿಯಷ್ಟು ಕುಸಿತ ಕಂಡಿದೆ. ಅಂದ್ರೆ 3,30,000 ರೂಪಾಯಿಂದ ಈಗ ಬೆಲೆ 2,20,000 ರೂಪಾಯಿ ಗಡಿ ಅಂತ ಬಂದು ನಿಂತಿದೆ. ಅಂದ್ರೆ ನೀವು ಲೆಕ್ಕ ಮಾಡಿ. ಆದ್ರೆ ಹೋದ ವರ್ಷ ಬೆಳ್ಳಿ 1,10,000 1,20,000 ರೂಪಾಯಿ ಇತ್ತು ಜುಲೈ ಆಗಸ್ಟ್ ತಿಂಗಳಲ್ಲಿ. ಆದ್ರೆ ನಂತರ 3.5 ಲಕ್ಷ ರೂಪಾಯಿ ತನಕ ಹೋಗಿ ಮತ್ತೆ ಇಳಿಕೆ ಆಗಿದೆ. ಈಗ ನಾವು ನಿಮಗೆ ಸಿಂಪಲ್ ಆಗಿ ಚಾರ್ಟ್ ಮೂಲಕ ತೋರಿಸ್ತೇವೆ. ನೀವು ಕೂಡ ನೋಡಿದ್ರೆ ಅಚ್ಚರಿ ಆಗ್ಬಹುದು. ಮುಂದಿನ ಬರೋ ದಿನ ಯಾವ ತರ ಬೆಲೆ ಇಳಿಕೆ ಆಗುತ್ತೆ ಅಂತ ನಿಮಗೆ ಒಂದು ಎಸ್ಟಿಮೇಷನ್ ಸಿಗಲಿದೆ. ನೋಡಿ, ಮೊದಲು 3 ಲಕ್ಷ ರೂಪಾಯಿ ಇತ್ತು, 2,50,000 ಒಂದು ಸಪೋರ್ಟ್ ಇತ್ತಲ್ಲ, ಅದು ಕೂಡ ಮುರಿದು ಕೆಳಗೆ ಬಂದಿದೆ ಬೆಲೆ. ಮತ್ತೆ 3 ಲಕ್ಷ ತನಕ ಹೋಗಿ ಈಗ ವಾಪಸ್ ಕೆಳಗೆ ಬರ್ತಾ ಇದೆ. ಅಂದ್ರೆ ಕಳೆದ 3 ತಿಂಗಳಿಂದ ಬೆಲೆಗಳು ಇಳಿಮುಖದಲ್ಲಿ ಸಾಕ್ತಾ ಇದೆ. ಬೇಕಾದ್ರೆ ನೀವು ಚಾರ್ಟ್ ಕೂಡ ನೋಡ್ತಿರ್ಬೋದು. ಸ್ವಲ್ಪ ಏರಿಕೆ ಆಗುತ್ತೆ, 10-20,000 ರೂಪಾಯಿ ಏರಿಕೆ ಆಗುತ್ತೆ, ಮತ್ತೆ ದಿಢೀರ್ ಅಂತ ಇಳಿಕೆ ಆಗುತ್ತೆ. ಟೋಟಲ್ ಆಗಿ ಕೇವಲ ಒಂದೇ 15 ದಿನದಲ್ಲಿ 70,000 ರೂಪಾಯಿ ಅಷ್ಟು ಬೆಲೆಯಲ್ಲಿ ಒಂದು ಕುಸಿತ ಕಂಡಿದೆ. ಆದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ಬರುತ್ತೆ. ಇಲ್ಲಿಗೆ ಬಂದಾಗ ಬೆಲೆಗಳು ರಿವರ್ಸ್ ಆಗಿ ಉಲ್ಟಾ ಮೇಲೆ ಹೋಗ್ತಾ ಇದೆ. ಅದು 2,10,000 ರೂಪಾಯಿಗೆ ಒಂದು ಲೆವೆಲ್ ಇದೆ. ಅಂದ್ರೆ ಆ ಒಂದು ಬೆಲೆ ಅದು 2,10,000 ರೂಪಾಯಿ ಬೆಲೆ ಈಗ ಮತ್ತೆ ಬ್ರೇಕ್ ಆಗುವ ಚಾನ್ಸ್ ಇರುವಂತದ್ದು. ನೋಡಿ, ಈಗ ಮತ್ತೆ ಬೆಲೆ ಸ್ವಲ್ಪ ಏರಿಕೆ ಆಗಿ ಮತ್ತೆ ಇಲ್ಲಿಂದ ವಾಪಸ್ ರಿವರ್ಸ್ ಆಗಿ ಕೆಳಗೆ ಬಂದ್ರೆ ಈಗ 2,10,000 ರೂಪಾಯಿದು ಬೆಲೆ ಮುರಿತು ಅಂದ್ರೆ 2 ಲಕ್ಷ ರೂಪಾಯಿ ತನಕ ಬೆಳ್ಳಿ ಬೆಲೆ ಬರಲಿದೆ. ಅಂದ್ರೆ ಮತ್ತೆ ತುಂಬಾ ದಿನಗಳ ನಂತರ 2 ಲಕ್ಷ ರೂಪಾಯಿ ತನಕ ಬರೋ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡ ಎಂಬ ಪ್ರಶ್ನೆ ಕೂಡ ಬರುತ್ತೆ. ನೋಡಿ, ಕಳೆದ 3 ತಿಂಗಳಿಂದ ಬೆಲೆ ಇಳಿಕೆ ಆಗ್ತಾ ಇದೆ. ಆದ್ರೆ ಈ ಬಾರಿ ಮತ್ತೆ ಇಲ್ಲಿಂದ ರಿವರ್ಸಲ್ ಆದ್ರೆ, ಉಲ್ಟಾ ಹೊಡೆದ್ರೆ ಮತ್ತೆ ಬೆಲೆ 2,50,000 ರೂಪಾಯಿ ದಾಟಿದ್ರೆ ಈ ಬಾರಿ ಮತ್ತೆ 3 ಲಕ್ಷ ರೂಪಾಯಿಗೆ ಟಚ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾಗ್ತಾ ಇದೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಮತ್ತೆ ಕದನ ವಿರಾಮ ಮತ್ತೆ ಮುರಿಯೋ ಚಾನ್ಸ್ ಇದೆ ಅಂತೆ. ಸೊ ಮತ್ತೆ ಯುದ್ಧಗಳು ಪ್ರಾರಂಭವಾಗುವ ಚಾನ್ಸ್ ಇರೋದ್ರಿಂದ ಬಂಗಾರ ಬೆಳ್ಳಿ ಮತ್ತೆ ತುಂಬಾ ವಾಲಿಟಾಲಿಟಿ ಅಂದ್ರೆ ಭಾರಿ ಒಂದು ಏರುಪೇರು ಆಗಬಹುದು ಅಂತ ಹೇಳಲಾಗಿದೆ. ನೋಡಿ, ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗಿದೆ. ಸೊ ನಾವು ನಿಮಗೆ ಇವತ್ತು ಬಂಗಾರದ ಚಾರ್ಟ್ ಕೂಡ ತೋರಿಸ್ತೇವೆ. ಮತ್ತೆ ಬಂಗಾರ ಖರೀದಿ ಮಾಡುವಾಗ ಜನರು ಯಾವ ತಪ್ಪುಗಳನ್ನ ಮಾಡಬಾರ್ದು. ಈ ಒಂದು ಸೀಕ್ರೆಟ್ ಟ್ರಿಕ್ ಇಂದ ನೀವು ಸಾವಿರಾರು ರೂಪಾಯಿ ಹಣ ಕೂಡ ಉಳಿತಾಯ ಮಾಡಬಹುದು ಬಂಗಾರ ಖರೀದಿ ಮಾಡುವಾಗ, ಅದನ್ನು ಕೂಡ ಹೇಳ್ತೇವೆ. ಮೊದಲು ಬೆಳ್ಳಿ ಬೆಲೆ ಇವತ್ತು ಎಷ್ಟಾಗಿದೆ ಅಂದ್ರೆ 2,20,000 ರೂಪಾಯಿ ತನಕ ಆನ್ಲೈನ್ ನಲ್ಲಿ ತೋರಿಸ್ತಾ ಇದೆ. ಅಂದ್ರೆ ಇದು MCX ಬೆಲೆ ಆಗಿರೋದ್ರಿಂದ 2,20,000 ರೂಪಾಯಿ 1 kg. ಆದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ 2,35,000 ರೂಪಾಯಿಗೆ 1 kg ಬೆಳ್ಳಿ ಇವತ್ತು ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗುತ್ತೆ. ಹೋದ 2-3 ತಿಂಗಳ ಹಿಂದೆ ಬೆಳ್ಳಿ ಬೆಲೆ 3 ಲಕ್ಷ ರೂಪಾಯಿಗೆ ಯಾರೆಲ್ಲ ತಗೊಂಡಿದ್ರಲ್ಲ, ಇವತ್ತು ಅವರಿಗೆ ನಷ್ಟ ಅಂತಾನೆ ಹೇಳ್ಬಹುದು. ಆದ್ರೆ ಯಾರೆಲ್ಲ ಹೋದ ವರ್ಷ ಜುಲೈ ತಿಂಗಳಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟು ಬೆಳ್ಳಿ ಖರೀದಿ ಮಾಡಿದ್ರು, ಅವರಿಗೆ ಇವತ್ತು 1,20,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಅಂದ್ರೆ 1 ಲಕ್ಷ ರೂಪಾಯಿ ಹೋದ ವರ್ಷ ಇದ್ದ ಬೆಳ್ಳಿ ಇವತ್ತು 2,20,000 ರೂಪಾಯಿ ಆನ್ಲೈನ್ ನಲ್ಲಿ ಆಗಿದೆ. ಅಂದ್ರೆ 1 ಲಕ್ಷ ಹೂಡಿಕೆ ಮಾಡಿದವ್ರಿಗೆ 1,20,000 ರೂಪಾಯಿ ಲಾಭ ಕೊಟ್ಟಿದೆ ಬೆಳ್ಳಿ. ಆದ್ರೆ ಇದರಲ್ಲಿ ಲಾಭನೂ ಇರುತ್ತೆ, ನಷ್ಟನೂ ಇರುತ್ತೆ. ನೋಡಿ, ಯಾರೆಲ್ಲ 3 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರಲ್ಲ, ಅವರಿಗೆ ಈಗ
60 ರಿಂದ 80 ಸಾವಿರ ರೂಪಾಯಿ ನಷ್ಟ ಅಂತಾನೆ ಹೇಳ್ಬೋದು. ಈಗ ನೋಡಿ 2,20,000 ರೂಪಾಯಿ ಬೆಲೆ ಇದೆ. ಇವತ್ತು ನೀವು ಖರೀದಿ ಆನ್ಲೈನ್ ಅಲ್ಲಿ ಮಾಡಬಹುದು. ಆದ್ರೆ ನಾಳೆ ಮತ್ತೆ 2,40,000 ರೂಪಾಯಿ ಆದ್ರೆ ಮಾರಾಟ ಮಾಡಿದ್ರೆ ನಿಮಗೆ 20,000 ರೂಪಾಯಿ ಲಾಭ ಸಿಗುತ್ತೆ. ಅದೇ ನಾಳೆ ಮತ್ತೆ ಬೆಲೆ 2 ಲಕ್ಷ ರೂಪಾಯಿ ಆಗ್ಬಿಡ್ತು ಅಂದ್ರೆ 20,000 ರೂಪಾಯಿ ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಇದರಲ್ಲಿ ರಿಸ್ಕ್ ಮ್ಯಾಟರ್ ಆಗುತ್ತೆ. ಸೊ ಇದರಲ್ಲಿ ತುಂಬಾ ಒಂದು ಎಕ್ಸ್ಪರ್ಟ್ಸ್ ನ ಒಂದು ಸಲಹೆ ತಗೊಂಡೇ ನೀವು ಹೂಡಿಕೆ ಮಾಡಬೇಕಾಗುತ್ತೆ ವೀಕ್ಷಕರೇ. ಈಗ ಬಂಗಾರ ಹೋದ ವರ್ಷ ಎಷ್ಟಿತ್ತು? 1 ಲಕ್ಷ ರೂಪಾಯಿ ಇತ್ತು. ಬೆಳ್ಳಿನೂ 1 ಲಕ್ಷ ರೂಪಾಯಿ ಇತ್ತು. ಆದ್ರೆ ಬಂಗಾರ 1,40,000 ರೂಪಾಯಿ ಮಾತ್ರ ಆಗಿದೆ. ಆದ್ರೆ ಬೆಳ್ಳಿ 2,20,000 ರೂಪಾಯಿ ಆಗಿದೆ. ಅಂದ್ರೆ ಲೆಕ್ಕ ಮಾಡಿ, ಬಂಗಾರದಲ್ಲಿ ಹೂಡಿಕೆ ಮಾಡಿದ್ರೆ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ್ರೆ ಜಾಸ್ತಿ ಲಾಭ ನಿಮಗೆ ಬೆಳ್ಳಿನೇ ಕೊಟ್ಟಿರೋದು. ಯಾಕಂದ್ರೆ ಡಬಲ್ ಲಾಭ ಕೊಟ್ಟಿದೆ ಬೆಳ್ಳಿ ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ. ಹೀಗಾಗಿ ಬಂಗಾರದ ಸ್ವಲ್ಪ ಮೂಮೆಂಟಮ್ ಕಡಿಮೆ ಆಗಿದೆ. ಮಾರ್ಕೆಟ್ ಸ್ಟೇಬಲ್ ಆಗ್ಬಿಟ್ಟಿದೆ. 1,50,000 1,40,000 ಈ ಒಂದು ರೇಂಜ್ ಬೌಂಡ್ ಅಲ್ಲಿ ಮೂಮೆಂಟ್ ಅಲ್ಲಿ ಬಂಗಾರ ಸಿಕ್ಕಾಕಿಕೊಂಡಿದೆ. ಹಾಗಾದ್ರೆ ಮುಂದಿನ ಬರೋ ದಿನ ಬೆಲೆ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ನೋಡಿ. ಮೊದಲಿಗೆ ಚಾರ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಬೆಲೆಗಳು 1,60,000 ರೂಪಾಯಿ ಇತ್ತು. ನಂತರ 1,53,000 ರೂಪಾಯಿ ಬಂತು. ನಂತರ 1,45,000 ರೂಪಾಯಿ ಬಂತು. ಈಗ 1,40,000 ರೂಪಾಯಿ ತನಕ ಬಂದಿದೆ. ಅಂದ್ರೆ ಕಳೆದ 2 ತಿಂಗಳಿಂದ ಬೆಲೆಗಳು ಇಳಿಮುಖದಲ್ಲಿ ಸಾಕ್ತಾ ಇದೆ. ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ಚಾರ್ಟ್ ನೋಡ್ತಿರ್ಬೋದು. ಕಳೆದ 2-3 ತಿಂಗಳಿಂದ ಬೆಲೆ ಇಳಿಕೆ ಆಗ್ತಾ ಇದೆ. ಅಂದ್ರೆ ಈ ತಿಂಗಳನ್ನು ಕೂಡ ಇಳಿಕೆ ಆಗ್ಬಹುದಲ್ಲ ಎಂಬುವ ಒಂದು ಅಪ್ರಾಕ್ಸಿಮೇಷನ್ ನಾವು ಮಾಡಿದ್ರೆ ಬೆಲೆಗಳು 1,35,000 ರೂಪಾಯಿ ತನಕ ಮತ್ತೊಮ್ಮೆ ಬರಬಹುದು ಅಂತ ಇಲ್ಲಿ ಎಸ್ಟಿಮೇಟ್ ಮಾಡಬಹುದು. ಅಂದ್ರೆ ಒಂದು ಅಂದಾಜು ಮಾಹಿತಿ ನಾವು ನಿಮಗೆ ಹೇಳ್ಬೋದು. ಆದ್ರೆ ಖಂಡಿತವಾಗಿ ಇದೇ ತರ ಆಗುತ್ತೆ ಅಂತ ಹೇಳೋಕೆ ಬರೋದಿಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಬೇರೆ, ಇನ್ನು ಅಮೆರಿಕ ಇರಾನ್ ನಡುವೆ ಯುದ್ಧ ಬೇರೆ, ಕಚ್ಚಾ ತೈಲ ಮಾರ್ಕೆಟು, ಬಂಗಾರ ಬೆಳ್ಳಿ ಮಾರ್ಕೆಟು, ಅಮೆರಿಕನ್ ಡಾಲರ್ ಇಂಡೆಕ್ಸ್ ರೇಟು ಎಲ್ಲ ಕೂಡ ಇದ್ರ ಮೇಲೆ ಹಾವು ಏಣಿ ಆಟ ಆಡ್ತಾ ಇದೆ. ಸೊ ವೀಕ್ಷಕರೇ, ಈಗ ಬಂಗಾರದ ಬೆಲೆ 1,40,000 ರೂಪಾಯಿ ರೇಂಜ್ ಅಲ್ಲಿ ಬಂದಿದೆ. ಸೊ ಈ 1,40,000 ರೂಪಾಯಿ ಮುರಿದು ಬಂಗಾರದ ಬೆಲೆ MCX ಅಲ್ಲಿ ಕೆಳಗೆ ಬಂತು ಅಂದ್ರೆ 1,38,000 ರೂಪಾಯಿಗೆ ಬಂತು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ. ಯಾಕಂದ್ರೆ ಒಂದು ಸ್ಟ್ರಾಂಗ್ ಬೇಸ್ಮೆಂಟ್ ಇದೆ, ಒಂದು ಸಪೋರ್ಟ್ ಇದೆ. ಆ ಒಂದು ಲೆವೆಲ್ಗೆ ಬಂದಾಗ ಜನರು ಖರೀದಿ ಮಾಡ್ತಾರೆ. ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ತುಂಬಾ ಜನ ಒಂದು ಅಪಾರ್ಚುನಿಟಿ ಅಂತ, ಅಂದ್ರೆ ಒಂದು ಬೈಯಿಂಗ್ ಅಪಾರ್ಚುನಿಟಿ ಅಂತ ಖರೀದಿ ಮಾಡ್ತಾರೆ. ಯಾವಾಗ ಹೆಚ್ಚು ಜನ ಖರೀದಿ ಮಾಡ್ತಾರೆ ಅಂದ್ರೆ ಭಾರತದವರು ಅಂತ ಅಲ್ಲ, ಅಮೆರಿಕಾದವರಾಗಿರ್ಬೋದು, ಚೈನಾದವರಾಗಿರ್ಬೋದು, ರಷ್ಯಾದವರಾಗಿರ್ಬೋದು, ಸ್ವಿಟ್ಜರ್ಲ್ಯಾಂಡು, ಜಪಾನು ಎಲ್ಲಾ ದೇಶದವರು ಕೂಡ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ವಿದೇಶಿ ಕಂಪನಿಗಳು ಕೂಡ ಹೂಡಿಕೆ ಮಾಡ್ತಾರೆ. ಇದರಿಂದ ಬೆಲೆಗಳು ಏರಿಕೆ ಆಗ್ಬಿಡುತ್ತೆ. ಸೊ ವೀಕ್ಷಕರು, ಈಗ 1,06,000 1,08,000 ರೂಪಾಯಿ ತನಕ 18 ಕ್ಯಾರೆಟ್ ಚಿನ್ನದ ಬೆಲೆ ಮಾರಾಟವಾಗ್ತಾ ಇದೆ. 1,06,000 ರೂಪಾಯಿ ಇದು ಆನ್ಲೈನ್ ETF ಅಲ್ಲಿ ಮಾರಾಟವಾಗ್ತಾ ಇದೆ. ಮತ್ತೆ ಮಾರ್ಕೆಟ್ ಅಲ್ಲಿ 1,08,000 ರೂಪಾಯಿ ತನಕ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಮಾರಾಟವಾಗ್ತಾ ಇದೆ. ಕಳೆದ 1 ತಿಂಗಳ ಹಿಂದೆ ಬೆಲೆ 1,12,000 1,13,000 ರೂಪಾಯಿ ತನಕ ಬಂದಿತ್ತು. ಹೋದ 3 ತಿಂಗಳ ಹಿಂದೆ 1,18,000 ರೂಪಾಯಿ ತನಕ ಬಂದಿತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ. ಆದ್ರೆ ಈಗ ಮತ್ತೆ 1,08,000 ರೂಪಾಯಿ ಬಂದಿದೆ. ಒಂದು 4 ರಿಂದ 5,000 ರೂಪಾಯಿ ಈ ತಿಂಗಳಲ್ಲಿ ಇಳಿಕೆ ಆಗಿದೆ ಅಂತಾನೆ ಹೇಳ್ಬಹುದು. 22 ಕ್ಯಾರೆಟ್ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಕ್ಕಿಂತ ಮುಂಚೆ ಜನ ಎಲ್ಲಿ ಮೋಸ ಹೋಗ್ತಾರೆ? ಒಂದು ಬಂದು ಹಾಲ್ಮಾರ್ಕ್ ಇಲ್ಲದಿರೋ ಬಂಗಾರ ತಗೋತಾರೆ, ಅಲ್ಲಿ ಮೋಸ ಹೋಗ್ತಾರೆ. ಎರಡನೇದು ತೂಕದಲ್ಲಿ ಮೋಸ ಹೋಗ್ಬಿಡ್ತಾರೆ. ತೂಕದಲ್ಲಿ ಸ್ವಲ್ಪ ನೀವು ಮೋಸ ಹೋದ್ರಿ ಅಂದ್ರೆ ನೋಡಿ, 1 ಗ್ರಾಮ್ ಬಂಗಾರದ ಬೆಲೆ ಈಗ 14,500 ರೂಪಾಯಿ ಇದೆ. 1 ಗ್ರಾಮ್, ಚಿಕ್ಕ 1 ಗ್ರಾಮ್ ಕೂಡ ನಿಮಗೆ ತೂಕದಲ್ಲಿ ಮೋಸ ಆತು ಅಂದ್ರೆ ನಿಮಗೆ 15,000 ರೂಪಾಯಿ ಮೋಸ ಆದಂತೆ. ಇನ್ನು ಬಂಗಾರದ ಆಭರಣಗಳ ಮೇಲೆ ಮುತ್ತು, ಹವಳ, ಡೈಮಂಡ್ಸ್ ಅದು ಇದು ಅಂತ ಏನೇ ಒಂದು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಗಳನ್ನ ಆಡ್ ಮಾಡಿರ್ತಾರೆ, ಚಂದ ಕಾಣ್ಲಿ, ಸುಂದರವಾಗಿ ಕಾಣ್ಲಿ ಅಂತ. ಸೊ ಅದರದ್ದು ತೂಕ ನೀವು ಲೆಸ್ ಮಾಡಿಸ್ಬೇಕು. 20 ಗ್ರಾಮ್ದು ಒಂದು ಬಂಗಾರದ ನೆಕ್ಲೆಸ್ ಇದೆ ಅಂದ್ರೆ ಅದ್ರ ಮೇಲೆ ಕೆಂಪು ಕಲರ್ ಅಂತ ಒಂದು ಸ್ಟೋನ್ಸ್ ಗಳನ್ನ ಹಾಕಿರ್ತಾರೆ. ಆ ಒಂದು ಸ್ಟೋನ್ಸ್ ಗಳ ಒಂದು ತೂಕ ಏನಿರುತ್ತೆ ನೋಡಿ, ಗ್ರಾಸ್ ವೇಟು, ನೆಟ್ ವೇಟ್ ಅಂತ ಬರುತ್ತೆ. ನೀವು ನೆಟ್ ವೇಟ್ ಎಷ್ಟಿದೆ, ಆ ಸ್ಟೋನ್ಸ್ ಗಳ ವೇಟ್ ಎಷ್ಟಿದೆ ಅದನ್ನ ಲೆಸ್ ಮಾಡಿಸಿ ಬಿಲ್ ಮಾಡಿಸ್ಬೇಕು. ಅಂದ್ರೆ ಬಿಲ್ ಮಾಡಿಸುವಾಗ ಸ್ಟೋನಿನ ಆ ಬಂಗಾರದ ಆಭರಣಗಳ ಮೇಲೆ ಹಾಕಿರೋ ನಕಲಿ ಒಂದು ಆಭರಣಗಳ ಒಂದು ತೂಕವನ್ನ ಮೈನಸ್ ಮಾಡಿಸ್ಬೇಕು. ಇದರಿಂದ ನಿಮಗೆ ಸಾವಿರಾರು ರೂಪಾಯಿ ಹಣ ಉಳಿತಾಯವಾಗುತ್ತೆ ವೀಕ್ಷಕರೇ. 1 ಗ್ರಾಮ್ ಕೂಡ ಕಡಿಮೆ ಆದ್ರೆ 20 ಗ್ರಾಮ್ ಬದಲಾಗಿ ನೀವು 19 ಗ್ರಾಮ್ ಕೊಟ್ಟರು ಕೂಡ 1 ಗ್ರಾಮ್ ಅಂದ್ರೂ ಕೂಡ ನಿಮಗೆ 14-15,000 ರೂಪಾಯಿ ಉಳಿತಾಯ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 1,30,000 ರೂಪಾಯಿಂದ 1,33,000 ರೂಪಾಯಿ ತನಕ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಸಿಗ್ತಾ ಇದೆ. 1,30,000 ಆನ್ಲೈನ್ ನಲ್ಲಿ, 1,33,000 ಏನಿದೆ ನೋಡಿ, ಇದು ನಿಮಗೆ ಮಾರ್ಕೆಟ್ ಅಲ್ಲಿ. ಆದ್ರೆ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಎಕ್ಸ್ಟ್ರಾ ಇರುತ್ತೆ. ಅಂದ್ರೆ 22 ಕ್ಯಾರೆಟ್ 18 ಕ್ಯಾರೆಟ್ ಅಂದ್ರೆ ಇದು ಆಭರಣ ಬೆಲೆ ಅಂತ ಬರುತ್ತೆ. ಆಭರಣಗಳು ಬೇಕು ಅಂದ್ರೆ ನೀವು ಮೇಕಿಂಗ್ ಚಾರ್ಜ್ ಕೊಡಬೇಕು. ಕೆಲವೊಂದು ಕಡೆಗೆ 5% ಇರುತ್ತೆ, ಕೆಲವು ಕಡೆಗೆ 10% ಇರುತ್ತೆ, ಕೆಲವು ಕಡೆಗೆ 20-25% ವರೆಗೂ ಇರುತ್ತೆ. ಸೊ ನೀವು ಎಲ್ಲಿ ಕಡಿಮೆ ಬೆಲೆಗೆ ಮೇಕಿಂಗ್ ಚಾರ್ಜ್ ಇರುತ್ತೆ, ಎಲ್ಲಿ ಬಂಗಾರದ ಮೇಲೆ ಹಾಲ್ ಮಾರ್ಕ್ ವಿತ್ HUID ಕೋಡ್ ಅನ್ನ ಹಾಕಿ ಕೊಡ್ತಾರೆ,
ಎಲ್ಲಿ GST ಬಿಲ್ ನಿಮಗೆ ಸಿಗುತ್ತೆ ಅಲ್ಲಿ ನೀವು ಬಂಗಾರ ತಗೊಳ್ಳಿ. ಸೊ ನೀವು ಕೊಟ್ಟಿರೋ ಹಣಕ್ಕೆ ಒಂದು ಗ್ಯಾರಂಟಿ ಅಂತ ನಿಮಗೆ BIS ಹಾಲ್ ಮಾರ್ಕ್ ಇರುತ್ತೆ. ಸೊ ತುಂಬಾ ಕಡೆಗೆ 916 22 ಕ್ಯಾರೆಟ್ ಅಂತ ಬರೀತಾರೆ. ಸೊ ಓನ್ಲಿ ಬರೆದ್ರೆ ಸಾಲದು, BIS ಲೋಗೋ ಕೂಡ ಇರಬೇಕು. ಅಂದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ ಒಂದು ಹಾಲ್ ಮಾರ್ಕ್ ಬರುತ್ತೆ, ಆ ಒಂದು ಹಾಲ್ ಮಾರ್ಕ್ ಕೂಡ ಇರಬೇಕು. ಅಂದ್ರೆ 22 ಕ್ಯಾರೆಟ್ ಅಂದ್ರೆ 22K 916 ಅಂತ ಇರುತ್ತೆ. ಅದ್ರ ಪಕ್ಕ ಅಥವಾ ಅದರ ಆಜುಬಾಜು ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಒಂದು ಲೋಗೋ ಕೂಡ ಇರುತ್ತೆ. ಸೊ ಅದು ಇತ್ತು ಅಂದ್ರೆ ನಿಮ್ಮ ಬಂಗಾರಕ್ಕೆ ಒಂದು ಹಾಲ್ ಮಾರ್ಕ್ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ತುಂಬಾ ಕಡೆಗೆ ಓನ್ಲಿ ಹಚ್ಚೆ ಹಾಕ್ಬಿಟ್ಟಿರ್ತಾರೆ 22 ಕ್ಯಾರೆಟ್ ಅಂತ, ಆದ್ರೆ ಅದಕ್ಕೆ ಹಾಲ್ ಮಾರ್ಕ್ ಸಿಂಬಾಲ್ ಇರಲ್ಲ. ಸೊ ಅದನ್ನ ಚೆಕ್ ಮಾಡಿ. HUID ಕೋಡ್ ಇತ್ತು ಅಂದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಆನ್ಲೈನ್ ನಲ್ಲಿ ನೀವು ಅದನ್ನ ಹಾಕಿದ್ರೆ ಆ ಬಂಗಾರದ ಪ್ಯೂರಿಟಿ ಎಷ್ಟಿದೆ, ಅದು ಹಾಲ್ ಮಾರ್ಕ್ ಯಾವಾಗ ಹಾಕಿದ್ದಾರೆ, ಎಲ್ಲ ಅಪ್ಡೇಟ್ ಕೂಡ ನಿಮಗೆ ಸಿಗುತ್ತೆ ವೀಕ್ಷಕರೇ. ಇನ್ನೊಂದೇನಪ್ಪಾ ಅಂದ್ರೆ ಇಂಪಾರ್ಟೆಂಟು, ಬಂಗಾರ ಖರೀದಿ ಮಾಡುವಾಗ ನೀವು ಹೂಡಿಕೆಗಂತ ಖರೀದಿ ಮಾಡಬೇಕಾ, ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡಬೇಕಾ, ಶಾರ್ಟ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡಬೇಕಾ ಅಂತ ಮೊದಲು ಯೋಚನೆ ಮಾಡಿರ್ಬೇಕು. ಶಾರ್ಟ್ ಟರ್ಮ್ ಅಂದ್ರೆ ಇವತ್ತು ತಗೊಂಡು ಮುಂದಿನ ತಿಂಗಳು ಮಾರಾಟ ಮಾಡೋದು. ಅದೇ ಲಾಂಗ್ ಟರ್ಮ್ ಅಂದ್ರೆ ಇವತ್ತು ತಗೊಂಡು ಮುಂದಿನ 2-3 ವರ್ಷ ಬಿಟ್ಟು ಮಾರಾಟ ಮಾಡೋದು. ಅದೇ ಹೂಡಿಕೆ ಮಾಡಬೇಕು ಅಂದ್ರೆ 24 ಕ್ಯಾರೆಟ್ ತಗೋಬೇಕು, ಆಭರಣ ಬೇಕು ಅಂದ್ರೆ 22 ಕ್ಯಾರೆಟ್ ತಗೋಬೇಕು. ಸೊ ಆಭರಣ ತಗೋಬೇಕನ್ನೋರು, ಆಭರಣ ಬೇಕು ಅನ್ನೋರು 22 ಕ್ಯಾರೆಟ್ ತಗೊಳ್ಳಿ. ಹೂಡಿಕೆ ಮಾಡ್ಬೇಕನ್ನೋರು ಆಭರಣ ತಗೋಬಾರ್ದು. ಆಭರಣದ ಮೇಲೆ ಏನು ನೀವು ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರಲ್ಲ 10% 15%, ಅದು ಹಣ ನಿಮಗೆ ವಾಪಸ್ ಬರಲ್ಲ, ಅದು ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಸೊ ಹೂಡಿಕೆ ಮಾಡೋರು 24 ಕ್ಯಾರೆಟ್ ತಗೋಬೇಕು. 24 ಕ್ಯಾರೆಟ್ ಅಂದ್ರೆ ಅದರಲ್ಲಿ ಮೇಕಿಂಗ್ ಚಾರ್ಜ್ ಇರಲ್ಲ, ಅದು 999 ಪ್ಯೂರಿಟಿ ಅಂತ ಬರುತ್ತೆ. ಸೊ ವೀಕ್ಷಕರೇ, 24 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಎಷ್ಟಾಗಿದೆ ಅಂತ ಅದನ್ನು ಕೂಡ ನೋಡೋಣ. ಇನ್ನು ನೀವೇನಾದ್ರೂ ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ಬಂಗಾರ ಮುಂದಿನ ಬರೋ ದಿನ ನಿಮಗೆ ಲಾಭ ಕೊಡಲಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ JP ಮಾರ್ಗನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿ ಮುಂದಿನ ಬರುವ ವರ್ಷ ಅಂದ್ರೆ 2027 ಹೊತ್ತಿಗೆ ಬಂಗಾರ 1,80,000 ರೂಪಾಯಿ ದಾಟಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ 24 ಕ್ಯಾರೆಟ್ ಈಗ ಎಷ್ಟಿದೆ ಬೆಲೆ ಅಂದ್ರೆ 1,41,000ಕ್ಕಿಂತ 1,44,000 ರೂಪಾಯಿ ತನಕ ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗುತ್ತೆ. ಅಂದ್ರೆ 1,44,000 ರೂಪಾಯಿ ನಿಮಗೆ ಫಿಸಿಕಲ್ ಗೋಲ್ಡ್ ಸಿಗುತ್ತೆ. ಆನ್ಲೈನ್ ETF ಅಲ್ಲಿ 1,41,500 ರೂಪಾಯಿ ತನಕ ಮಾರ್ಕೆಟ್ ಆನ್ಲೈನ್ ಅಲ್ಲಿ ಸಿಗಲಿದೆ. ಸೊ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಇರಲ್ಲ, GST ಮಾತ್ರ 3% ಕಡ್ಡಾಯವಾಗಿರುತ್ತೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮಾಡಿ.